ಪುಟಿನ್ ಭೇಟಿ ಬೆನ್ನಲ್ಲೇ ಟ್ರಂಪ್ ಭೇಟಿ ಮಾಡಿದ್ದಾರೆ ಝೆಲೆನ್ಸ್ಕಿ. ವೈಟ್ ಹೌಸ್ನಲ್ಲಿ ನಡೆದಂತಹ ಮಾತುಕತೆ ಯುದ್ಧದ ಪ್ರಸ್ತಾಪವನ್ನ ಮಾಡಲಾಗಿದೆ. ದೀರ್ಘಕಾಲದ ಶಾಂತಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈಗಾಗಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನ ಭೇಟಿ ಮಾಡಿದ್ರು ಟ್ರಂಪ್. ಅದರ ಬೆನ್ನಲ್ಲೇ ಈಗ ಝೆಲೆನ್ಸ್ಕಿ ಅವರು ಟ್ರಂಪ್ ಅವರನ್ನ ಭೇಟಿ ಮಾಡಿದ್ದಾರೆ. ದೀರ್ಘಕಾಲದ ಶಾಂತಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಯುದ್ಧ ನಿಲ್ಲಿಸೋಕೆ ತ್ರಿಪಕ್ಷೀಯ ಸಭೆ ನಡೆಸುವಂತೆ ಟ್ರಂಪ್ ಝೆಲೆನ್ಸ್ಕಿಗೆ ಮತ್ತೆ ಪುಟಿನ್ಗೆ ಇಬ್ಬರಿಗೂ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಟ್ರಂಪ್ ಹೇಳಿದ್ದಕ್ಕೆಲ್ಲ ತಲೆಯನ್ನ ಆಡಿಸಿದ್ದಾರಂತೆ ಉಕ್ರೇನ್ ಅಧ್ಯಕ್ಷ. ಯುದ್ಧ ನಿಲ್ಲಿಸಲು ಟ್ರಂಪ್ ಐಡಿಯಾವನ್ನ ನಾವು ಬೆಂಬಲಿಸ್ತೇವೆ, ತ್ರಿಪಕ್ಷೀಯ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಪುಟಿನ್ ಝೆಲೆನ್ಸ್ಕಿ ಮಾತುಕತೆಗೆ ವೇದಿಕೆ ಸಿದ್ಧಪಡಿಸ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಫೆಬ್ರವರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಕಿತ್ತಾಡ್ಕೊಂಡಿದ್ರು ಟ್ರಂಪ್ ಮತ್ತೆ ಝೆಲೆನ್ಸ್ಕಿ. ಈ ಬಾರಿ ನಗುತ್ತಾ ಮಾತನಾಡಿದ್ದಾರೆ ಈ ಉಭಯ ನಾಯಕರು. ರಷ್ಯಾದ ಅಧ್ಯಕ್ಷ ಪುಟಿನ್ ಅವ್ರನ್ನ ಟ್ರಂಪ್ ಭೇಟಿ ಮಾಡಿದ ಬೆನ್ನಲ್ಲೇ ಈಗ ಝೆಲೆನ್ಸ್ಕಿ ಅವರು ಟ್ರಂಪ್ ಅವ್ರನ್ನ ಭೇಟಿ ಮಾಡಿದ್ದಾರೆ ವೈಟ್ ಹೌಸ್ನಲ್ಲಿ. ನೋಡ್ತಾ ಇದೀವಿ ಅದರ ದೃಶ್ಯಾವಳಿಗಳನ್ನ. ಇನ್ನೊಂದು ಕಡೆ ಪುಟಿನ್ ಅವ್ರನ್ನ ಭೇಟಿ ಮಾಡಿದಂತ ಟ್ರಂಪ್. ಈ ಭೇಟಿಯ ಬೆನ್ನಲ್ಲೇ ಈಗ ಝೆಲೆನ್ಸ್ಕಿ ಭೇಟಿಯಾಗಿರುವಂತದ್ದು ಟ್ರಂಪ್ ಅವ್ರನ್ನ. ಈಗ ತ್ರಿಪಕ್ಷೀಯ ಸಭೆ, ಒಂದು ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್, ಇನ್ನೊಂದು ಕಡೆ ಝೆಲೆನ್ಸ್ಕಿ ಉಕ್ರೇನ್ ಅಧ್ಯಕ್ಷ, ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮೂವರು ಕೂತು ತ್ರಿಪಕ್ಷೀಯ ಸಭೆಯನ್ನ ಮಾಡೋಣ, ಶಾಂತಿಯನ್ನ ಕಾಪಾಡೋಣ ಅನ್ನೋ ಐಡಿಯಾವನ್ನ ಟ್ರಂಪ್ ಕೊಟ್ಟಿದ್ದಾರಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.